ಮಕರ ರಾಶಿಯವರೇ, ಮುಂದಿನ 2 ದಿನ ಅಂತಂದರೆ ಮುಂದೆ ಬರ್ತಕ್ಕಂತಹ 48 ಗಂಟೆಗಳ ಕಾಲ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಅದ್ಭುತ ಬದಲಾವಣೆಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಬನ್ನಿ. ಹೌದು, ಮುಂದಿನ 48 ಗಂಟೆಗಳ ಕಾಲ ಮಕರ ರಾಶಿಯವರ ಜೀವನದಲ್ಲಿ ಭಾರಿ ಬದಲಾವಣೆಗಳನ್ನು ನೀವು ಗಮನಿಸಬಹುದಾಗಿರುತ್ತೆ. ಹೌದು, ರಾಜಯೋಗ ಪ್ರಾಪ್ತಿಯಾಗಲಿದೆ ಮುಂದಿನ 48 ಗಂಟೆಗಳಲ್ಲಿ. ಜೀವನದಲ್ಲಿ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ಯಾವುದಾದ್ರೂ ಕೆಲಸವನ್ನು ಮಾಡಬೇಕು ಅಂತಿದ್ರೆ, ಯಾವುದಾದ್ರೂ ಯೋಜನೆಯನ್ನು ಶುರು ಮಾಡಬೇಕು ಅಂತಿದ್ರೆ ಇದು ಒಳ್ಳೆಯ ಸಮಯ ಆಗಿರುತ್ತೆ. ಒಳ್ಳೆಯ ಸಮಯ ಇದೀಗ ಕೂಡಿ ಬಂದಿರತಕ್ಕಂಥದ್ದು ಮಕರ ರಾಶಿಯವರಿಗೆ ಮುಂದಿನ 48 ಗಂಟೆಗಳಲ್ಲಿ. ಹೌದು, ಈ ಮುಂದಿನ 48 ಗಂಟೆಗಳಲ್ಲಿ ಜೀವನದಲ್ಲಿ ಪವಾಡನೆ ಆಗ್ತಕ್ಕಂಥದ್ದು ನೀವು ಸಹ ಅದನ್ನು ಗಮನಿಸಬಹುದಾಗಿರುತ್ತೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಇನ್ನು ಮುಂದಿನ 2 ದಿನದಲ್ಲಿ ಮಕರ ರಾಶಿಯವರಿಗೆ ಸಿಗ್ತಕ್ಕಂತಹ ಫಲಗಳು, ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮಕರ ರಾಶಿಯವರಿಗೆ ಮುಂದಿನ 48 ಗಂಟೆಯಲ್ಲಿ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗಲಿದೆ. ಬೇರೆ ಬೇರೆ ಮೂಲಗಳಿಂದ ಹಣದ ಸುರಿಮಳೆನೇ ಆದರೆ ಸುರಿತಕ್ಕಂಥದ್ದು. ಬೇರೆ ಬೇರೆ ದಾರಿಗಳಿಂದ ನಿಮ್ಮ ಕೈಗೆ ಆದಾಯ ಬರ್ತಕ್ಕಂತಹ ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು. ನಂತರ ನೀವು ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಏಳಿಗೆಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಧನಲಾಭ ಪ್ರಾಪ್ತಿ ಆಗ್ತಿದೆ ಅಂತಂದರೆ ನಿಮ್ಮ ಸುತ್ತಮುತ್ತ ಕಪಟಿ ಜನರ ಸಂಖ್ಯೆಯೂ ಸಹ ಹೆಚ್ಚಾಗ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗಿರುತ್ತೆ. ಕಪಟಿ ಜನರ, ಮೋಸ ಮಾಡ್ತಕ್ಕಂತಹ ಜನರಿಂದ ಆದಷ್ಟು ದೂರ ಇರ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಮಕರ ರಾಶಿಯವರಿಗೆ. ನಂತರ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನೀವು ಯಾರನ್ನಾದರೂ ಅತಿ ಬೇಗ ನಂಬಿಡ್ತೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕೋರಿಕೊಳ್ಳುವ ಪ್ರಾಮಾಣಿಕತೆಯಾಗಿರತಕ್ಕಂತಹ ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ ಮಕರ ರಾಶಿಯವರಿಗೆ. ಇದೇ ನಿಮ್ಮ ಪ್ರಾಮಾಣಿಕತೆಯಿಂದನೇ ಈಗ ಮೋಸ ಮಾಡುವ ಜನರು ಸಹ ನಿಮ್ಮ ಸುತ್ತಮುತ್ತ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನೀವು ಸಹಾಯ ಅಂತ ಯಾರಾದರೂ ಬಂದರೆ ಅವರಿಗೆ ಯೋಚಿಸದೆ ಸಹಾಯವನ್ನು ಮಾಡ್ತೀರಾ. ಹೌದು, ನಿರೀಕ್ಷೆಗೂ ಮೀರಿ ಸಹಾಯವನ್ನು ಮಾಡ್ತೀರಾ. ನಿಮ್ಮ ಬಳಿ ಹಣ ಇಲ್ಲ ಅಂತಂದ್ರೂ ಸಹ ಬೇರೆಯವರ ಬಳಿ ಸಾಲವನ್ನಾದರೂ ತಂದು ಅವರಿಗೆ ಸಹಾಯ ಮಾಡಬೇಕು ಎಂಬುವ ಪ್ರಾಮಾಣಿಕತೆಯಿಂದ ಇರತಕ್ಕಂತಹ ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ ಮಕರ ರಾಶಿಯವರಿಗೆ. ಹಾಗಾಗಿ ನಿಮ್ಮ ಸುತ್ತಮುತ್ತಲಿನ ಕಪಟಿ ಜನರ, ಮೋಸ ಮಾಡ್ತಕ್ಕಂತಹ ಜನರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಕಾರಣದಿಂದಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರುತ್ತೆ. ಅದೇ ರೀತಿ ಮುಂದಿನ ಈ 48 ಗಂಟೆಗಳಲ್ಲಿ ಈ ಒಂದು ವಸ್ತುವನ್ನು ನೀವು ಯಾರಿಗೂ ಸಹ ನೀಡಬಾರದಾಗಿರುತ್ತೆ. ಹಾಗಿದ್ರೆ ಯಾವ ವಸ್ತುವನ್ನು ನೀವು ನೀಡಬಾರದು, ಇದರ ಬಗ್ಗೆಯೂ ಸಹ ನಾನು ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮಗೆ ಸಿಗ್ತಕ್ಕಂತಹ ಫಲಗಳನ್ನು ಸಹ ಮೊದಲಿಗೆ ಹೇಳಿಬಿಡ್ತೀನಿ. ಹೌದು, ಆ ಒಂದು ವಸ್ತು ಹೇಳಿದ್ನಲ್ಲ, ಆ ಒಂದು ವಸ್ತುವನ್ನು ಯಾರಿಗೂ ಸಹ ನೀಡಬಾರದಾಗಿರುತ್ತೆ. ನೀಡಿದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಪುರಾಣಗಳಲ್ಲೂ ಸಹ ಉಲ್ಲೇಖಿಸಲಾಗಿದೆ. ಆ ಒಂದು ವಸ್ತುವನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಮುಂದಿನ 2 ದಿನದಲ್ಲಿ ಆಗ್ತಕ್ಕಂತಹ ಪವಾಡದಿಂದ ನಿಮಗೆ ಧನಲಾಭ ಪ್ರಾಪ್ತಿಯಾಗುತ್ತೆ. ಕಪಟಿ ಜನರು ನಿಮ್ಮ ಹತ್ರ ಸುಳಿತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಆದಷ್ಟು ಕಪಟಿ ಜನರನ್ನು, ಮೋಸ ಮಾಡ್ತಕ್ಕಂಥ ಜನರನ್ನು ದೂರ ಇಡಿ. ನಂತರ ಈ 48 ಗಂಟೆಗಳ ಶುಭ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು. ನಂತರ ಈ 48 ಗಂಟೆಗಳಲ್ಲಿ ನಿಮಗೆ ಮುಂಚಾನೆ ಬರ್ತಕ್ಕಂತಹ ಕನಸುಗಳು, ಅದರಲ್ಲೂ ಸಹ ದೇವರು ಕಂಡರೆ, ದೈವಿಕ ವಸ್ತುಗಳನ್ನು ನೀವು ಕನಸಿನಲ್ಲಿ ಕಂಡರೆ ನಿಮ್ಮಲ್ಲಿ, ನಿಮ್ಮ ಜೀವನದಲ್ಲಿ ಶುಭ ಫಲಗಳು, ಅದೃಷ್ಟ ಸಿಕ್ಕಿದೆ ಅಂತ ಹೇಳಿ ಅರ್ಥ. ಹಾಗಾಗಿ ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ನಂತರ ನಿಮ್ಮ ಜೀವನದಲ್ಲಿ ಮುಂದಿನ 2 ದಿನಗಳಲ್ಲಿ ಹೊಸ ಅಧ್ಯಾಯನೇ ಶುರುವಾಗಿರ್ತಕ್ಕಂಥದ್ದು. ಉದ್ಯೋಗದ ಭರ್ತಿಯನ್ನು ನೀವು ಕಾಣಬಹುದಾಗಿರುತ್ತೆ. ಕೆಲಸ ಮಾಡ್ತಿರೋರಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ನಂತರ ರಾಜಯೋಗ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಇಷ್ಟು ದಿನ ನೀವು ಪಟ್ಟಿರ್ತಕ್ಕಂತಹ ಕಷ್ಟಕ್ಕೆ ಇದೀಗ ಒಂದು ಒಳ್ಳೆಯ ಅದ್ಭುತ ಪ್ರತಿಫಲ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಐಶ್ವರ್ಯ ಪ್ರಾಪ್ತಿಯಾಗಲಿದೆ, ಧನಲಾಭ ಪ್ರಾಪ್ತಿಯಾಗಲಿದೆ ನಿಮ್ಮ ಜೀವನದಲ್ಲಿ. ಶತ್ರುಗಳು ಸಹ ಕಾಯ್ತಿದ್ದಾರೆ ನಿಮ್ಮನ್ನು ಸೋಲಿಸೋದಕ್ಕೆ, ನಿಮ್ಮ ಸೋಲಿಗಾಗಿ ಇದೀಗ ಕಾಯ್ತಾ ಇದ್ದಾರೆ. ಹಾಗಾಗಿ
ಸುತ್ತಮುತ್ತಲೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಶತ್ರುಗಳನ್ನು ಹತ್ತಿರ ಬರೋದಕ್ಕೆ ಬಿಡಬೇಡಿ, ಆದಷ್ಟು ಅವರಿಂದ ದೂರ ಇದ್ರೇ ಒಳ್ಳೆಯದಾಗಿರುತ್ತೆ. ನಂತರ ದೇವರು ಸಹ ನಿಮ್ಮ ಜೊತೆ ಇದ್ದಾರೆ, ಯಾವುದಕ್ಕೂ ಹೆದರಬೇಡಿ. ಯಾವುದಾದ್ರೂ ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಬೇಕಂತಿದ್ರೆ ಒಳ್ಳೆಯ ಮನಸ್ಸಿನಿಂದ ಧರ್ಮ ಮಾರ್ಗದಲ್ಲಿ ನಡೀತಾ ಯೋಜನೆಯನ್ನು ಶುರು ಮಾಡಿದ್ರೆ ಒಳ್ಳೆಯದಾಗಿರುತ್ತೆ. ನಿಮ್ಮ ಮುಂದಿನ ಯೋಜನೆಗಳನ್ನು ಸಹ ನೀವು ಯಾರಿಗೂ ಸಹ ಹೇಳಬೇಡಿ. ನೀವು ಯಾವುದಾದ್ರೂ ಆಸ್ತಿ ಖರೀದಿ ಮಾಡ್ತಿದ್ರಾ ಅಥವಾ ವಾಹನ ಖರೀದಿ ಮಾಡ್ತಿದ್ರಾ ಅಂತಂದ್ರೆ ಯಾರಿಗೂ ಸಹ, ಅದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಕುಟುಂಬದವರೇ ಆಗಿರ್ಬೋದು, ಸಹೋದ್ಯೋಗಿಗಳೇ ಆಗಿರ್ಬೋದು, ಯಾರಿಗೂ ಸಹ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು, ನಾನು ಯಾವುದಾದ್ರೂ ಒಂದು ವ್ಯಾಪಾರವನ್ನು ಶುರು ಮಾಡ್ತಿದ್ದೀನಿ, ಒಂದು ವಾಹನವನ್ನು ಖರೀದಿ ಮಾಡ್ತೀನಿ, ಸೊ ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಹೇಳಬೇಡಿ. ನಿಮ್ಮ ಯೋಜನೆಯ ಮೂಲಕ ನೀವು ಸಾಧನೆ ಮಾಡ್ತಿರಲ್ಲ, ಅದ್ರ ಮೂಲಕನೇ ಅವರಿಗೆ ಉತ್ತರವನ್ನು ನೀಡಬಹುದಾಗಿರುತ್ತೆ. ನಂತರ ನೀವು ನಿಮ್ಮ ಜೀವನದಲ್ಲಿ ಈ 2 ದಿನಗಳ ಕಾಲ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು, ಅದನ್ನು ಸಹ ನೀವು ಗಮನಿಸಬಹುದಾಗಿರುತ್ತೆ. ಧನಲಾಭ ಪ್ರಾಪ್ತಿಯಾದ ನಂತರ ಅನಗತ್ಯ ಖರ್ಚು ಬೇಡ, ಭವಿಷ್ಯಕ್ಕಾಗಿ ಹಣವನ್ನು ನೀವು ಹೂಡಿಕೆ ಮಾಡಿ. ನಂತರ ಭೂಮಿ ವಾಹನ ಖರೀದಿ ಮಾಡ್ತಕ್ಕಂತಹ ಯೋಗ ನಿಮ್ಮದಾಗಿರ್ತಕ್ಕಂಥದ್ದು. ಆದಷ್ಟು ಯಾವುದೇ ಒಂದು ಯೋಜನೆಯನ್ನು ಮಾಡ್ತೀರಾ ಅಂತಂದರೆ ಹಿರಿಯರ ಸಲಹೆಯನ್ನು ಪಡ್ಕೊಂಡು ನೀವು ಯೋಜನೆಯನ್ನು ಪ್ರಾರಂಭ ಮಾಡೋದು ಇಲ್ಲಿ ಉತ್ತಮ ಆಗಿರುತ್ತೆ ಮಕರ ರಾಶಿಯವರಿಗೆ. ನಂತರ ಬೇರೆ ಬೇರೆ ಮೂಲಗಳಿಂದ ಹಣ ಆದರೆ ನಿಮ್ಮ ಕೈ ಸೇರ್ತಕ್ಕಂಥದ್ದು. ಹಾಗಿದ್ರೆ ಮೊದಲಿಗೆ ನಾನು ನಿಮಗೆ ಒಂದು ಸುದ್ದಿಯನ್ನು ಕೊಟ್ಟಿದ್ದೆ, ಅಂತಂದರೆ ಈ ಒಂದು ವಸ್ತುವನ್ನು ನೀವು ಯಾರಿಗೂ ನೀಡಬಾರದಾಗಿರುತ್ತೆ ಅಂತ ಹೇಳಿ. ಅದು ಏನಂತಂದರೆ, ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚುವ ಜಾಗದಲ್ಲಿರ್ತಕ್ಕಂತಹ ಕುಂಕುಮ ಮತ್ತು ಅರಿಶಿಣವನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಚಿನ್ನ ಮತ್ತು ಬಂಗಾರ ಆಭರಣಗಳನ್ನು ನೀವು ಯಾರಿಗೂ ಸಹ ಕೊಡಬಾರದಾಗಿರುತ್ತೆ ಮುಂದಿನ ಈ 2 ದಿನ 48 ಗಂಟೆಗಳಲ್ಲಿ. ಹೌದು. ನಂತರ ಭಾರಿ ಧನಲಾಭ ಆದರೆ ನಿಮ್ಮ ಜೀವನದಲ್ಲಿ ಇದೀಗ ಪ್ರಾಪ್ತಿಯಾಗಿರ್ತಕ್ಕಂಥದ್ದು. ಆಸ್ತಿ ವಿಚಾರದಲ್ಲಿ ಹೆಚ್ಚಿನ ಧನಲಾಭವನ್ನು ನೀವು ನಿರೀಕ್ಷಿಸಬಹುದಾಗಿರುತ್ತೆ. ಆದಷ್ಟು ದೇವರ ಪ್ರಾರ್ಥನೆಯನ್ನು ಮಾಡಿದರೆ ಈ ದಿನ ತುಂಬ ಒಳಿತನ ನೀವು ಕಾಣಬಹುದಾಗಿರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿರುತ್ತೆ ಮಕರ ರಾಶಿಯವರು. ನಂತರ ವಾಹನ ಚಲಾಯಿಸುವಾಗ ಅತಿ ವೇಗ ಬೇಡ. ನಂತರ ಅವಿವಾಹಿತರು ವಿವಾಹಕ್ಕೋಸ್ಕರ ಕಾಯ್ತಿದ್ದರೆ ಇದೀಗ ವಿವಾಹ ಯೋಗನೂ ಸಹ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು, ಒಳ್ಳೆಯ ಸಂಬಂಧ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗಿದೆ. ಧರ್ಮ ಮಾರ್ಗದಲ್ಲಿ ನಡೀತಾ ಇರಿ, ನಿಮಗೆ ಎಲ್ಲೆಡೆ ಅದೃಷ್ಟ ಯಶಸ್ಸಾದರೆ ಸಿಗ್ತಕ್ಕಂಥದ್ದು. ಇದು ಮಕರ ರಾಶಿಯವರ ಮುಂದಿನ 2 ಗಂಟೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಪವಾಡದ ಮಾಹಿತಿಯಾಗಿರುತ್ತೆ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.